ಪೂರ್ವಭಾವಿಯಾಗಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಮಾಮ್ ಹುಸೇನ್ ರವರ ಅವರ ಅನುಯಾಯಿಗಳ ತ್ಯಾಗ ಬಲಿದಾನಗಳ ಸ್ಮರಣಾರ್ಥವಾಗಿ ಆಚರಿಸ್ತಕ್ಕಂತಹ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಲ್ಲಿ ಏಕತೆ ಎಂಬ ತತ್ವದಡಿಯಲ್ಲಿ ಎಲ್ಲರೂ ಕೂಡಿ ಸಾಂಪ್ರದಾಯಿಕವಾಗಿ ರೂಢಿಗತವಾಗಿ ಹಬ್ಬಗಳನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗುವ ಒಂದು ಸದಾವಕಾಶವನ್ನು ಪಡೆಯುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯು ಪ್ರತಿಯೊಬ್ಬ ಸಾರ್ವಜನಿಕರ ಮುಖಾಂತರ ಒಂದು ಶಾಂತಿ ಸಭೆಯನ್ನು ಮಾಡಿ ಆ ಒಂದು ಹಬ್ಬದ ಮೌಲ್ಯವನ್ನು ಹಾಗೂ ಕೀರ್ತಿ ಪತಾಕೆಯನ್ನು ಹಾರಿಸುವ ಒಂದು ಉದ್ದೇಶದಿಂದ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಅಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣೀಭೂತರಾಗಿ ಆಗಿರ್ತಕ್ಕಂಥ ಮಾಧ್ಯಮ ಮಿತ್ರರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಭೆಯ ಮುಖ್ಯ ಉದ್ದೇಶ ಏನು ತಿಳಿಯಿದೆ. ಇವತ್ತಿನ ದಿನ ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು ಆಚರಣೆಯನ್ನು ಮಾಡುತ್ತಿರುವಂತಹ ಈ ಮೊಹರಂ ಹಬ್ಬ ನಿಜವಾಗಿಯೂ ನಮ್ಮೂರಲ್ಲಿ ಒಂದು ವಿಶೇಷ ಹಬ್ಬನೇ. ಏಕೆಂದರೆ ಇಲ್ಲಿ ಕೋಮು ಸೌಹಾರ್ದತೆಯನ್ನು ನೋಡಬೇಕಾದ್ರೆ ಹುನಗುಂದಕ್ಕೆ ಬಂದು ಮೊಹರಂ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿರುವಂಥ ಯಾವ ರೀತಿಯಾಗಿ ದೇವರುಗಳ ಮೆರವಣಿಗೆ ಮತ್ತು ಕುದುರೆ ಕುಣಿತ ಇವೆಲ್ಲವುಗಳನ್ನು ನೋಡೋಕ್ಕೆ ಅನೇಕ ಕಡೆಗಳಿಂದ, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಹೆಜ್ಜೆ ಕುಣಿತವನ್ನು ನಮ್ಮ ಹುನಗುಂದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಹೆಜ್ಜೆ ಕುಣಿತವನ್ನು ಮಾಡುತ್ತೆ ಅನ್ನೋ ಮಾತನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ 2009 ಮತ್ತು 2010ರಲ್ಲಿ ಈ ಹುನಗುಂದದ ಹೆಜ್ಜೆ ಕುಣಿತವನ್ನು ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಹುನಗುಂದದ ಹೆಜ್ಜೆ ಕುಣಿತವನ್ನು ಕರೆಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಅಂತನ್ನೋ ಹೆಮ್ಮೆ ಕೂಡ ನಮಗಿದೆ. ಯಾಕೆಂದರೆ ಆ ಹೆಜ್ಜೆ ಕುಣಿತದಲ್ಲಿ ಮುಸ್ಲಿಂ ಬಾಂಧವರಷ್ಟೇ ಇರೋದಿಲ್ಲ, ಎಲ್ಲ ಸಮಾಜದ ಬಾಂಧವರು ಕೂಡ. ಯಾಕೆಂದರೆ ಇಲ್ಲಿ ಕೆಲವೊಂದು ಜನ ಈ ಹುಲಿ ಆಟ, ಆಮೇಲೆ ಇನ್ನು ಹೆಜ್ಜೆ ಆಡೋದು, ಇವು ಕೆಲವೊಂದು ಮನೆತನಗಳಿಗೆ ಅವು ಹಿಂದಿನಿಂದ ಬಂದುಬಿಟ್ಟಾವೆ. ಆ ಮನೆಯೊಳಗೆ ಫಕೀರಾಗೋದು ಅಂತ ಏನೋ ಹೇಳ್ತಾರೆ. ಅದು ಮಾತ್ರ ಹಿಂದೂ ಜನರಲ್ಲೇನೋ ಹೆಚ್ಚು ಫಕೀರರಾಗ್ತಾರೆ. ಅದನ್ನು ಆಗಿ ಇಕ್ಕಟ್ಟು ಅದನ್ನು ಅರ್ಪಣೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಸೌಹಾರ್ದಯುತವಾಗಿ ನಡೆಯೋದ್ರಿಂದ ಮೊಹರಂ ಹಬ್ಬದಲ್ಲಿ ಅಂತೂ ಯಾವುದೇ ಗದ್ದಲು ಗಲಾಟೆ ಅಂತೂ ಆಗೋದಿಲ್ಲ ಅಂತನ್ನೋ ನಂಬಿಕೆ ನಮಗೈತೆ. ಆದರೆ ಇಲ್ಲಿ ಬಂದವ್ರು ನಾವು ಯಾರೂ ಹೆಜ್ಜೆ ಆಡೋಕ್ಕೆ ಹೋಗೋದಿಲ್ಲ, ಹೆಜ್ಜೆ ನೋಡೋಕ್ಕೂ ಹೋಗೋದಿಲ್ಲ. ಇದು ಮೂಲವಾಗಿ ಇರಬೇಕಾಗಿದ್ದು ಎಲ್ಲಪ್ಪ ಅಂತಂದರೆ ಆಯಾ ಓಣಿಯೊಳಗೆ ಹೆಜ್ಜೆ ಆಡುವತ್ತಿನೊಳಗೆ ಯಾರು ಒಂದು ಮುಖಂಡರು ಇರ್ತಾರ, ದಯವಿಟ್ಟು ಅವರಿಗೆ ನಾವೆಲ್ಲರೂ ತಿಳಿ ಹೇಳಬೇಕಾಗಿದೆ. ತಿಳಿ ಹೇಳೋದಂದ್ರೆ ಏನು, ಜಾತಿ ಜಗಳ ಹತ್ತೋದಿಲ್ಲ. ಅಲ್ಲೇ ಇವರು ಹಲಿಗೆ ಬಾರಿಸೋರು ಮತ್ತು ಹೆಜ್ಜೆ ಕುಣಿಯವರು ಇವ್ರ ಮಧ್ಯೆ ಅಲ್ಲಿ ಗಲಾಟೆ ಹಾಕೋ. ಮತ್ತು ಇಲ್ಲಿ ಜಾತಿ ಅವ ಮುಸಲ್ಮಾನರವ, ಇವ ಹಿಂದೂ, ಇವ ಲಿಂಗಾಯತರವ, ಇವ ಬಣಜಿಗೆರವ ಅಂತ ನಮ್ಮೂರಾಗ ಜಗಳ ಆಗೋದಿಲ್ಲ. ನಾವು ಕೆಲವೊಂದು ಮುಖಂಡರು ಅಂದರೆ ಈಗ ಹೆಜ್ಜೆ ಆಡಿಸುವತ್ತಿನೊಳಗೆ ಕೆಲವು ಮಂದಿ ನೋಟ್ಬುಕ್ ಹಿಡ್ಕೊಂಡು ಬರ್ತಾರೆ. ದಯವಿಟ್ಟು ಸಣ್ಣ ವ್ಯಾಪಾರಸ್ಥರಿಗೆ ದಯವಿಟ್ಟು ಯಾರೂ ಕಾಡಬಾರ್ದು. ಇದನ್ನು ನಾನು ಮನವಿಯನ್ನು ಮಾಡ್ಕೊತೀನಿ. ಯಾಕಂದ್ರೆ ಮೊದಲೇ ಈಗ ಅನೇಕ ತೊಂದರೆಗಳನ್ನು ವ್ಯಾಪಾರಸ್ಥರು ಅನುಭವಿಸಕತ್ತಾರೆ. ಇಷ್ಟ ಕೊಡು ಅಂತ ನಿಂದಿರಬೇಡ್ರಿ. ಅದಕ್ಕೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೊಂಡು ನಾವೆಲ್ಲರೂ ಕೂಡಿ ಸೌಹಾರ್ದಯುತವಾಗಿ ಯಾವುದೇ ಆತಂಕ ಇರಲಾರ್ದಂಗೆ ನಮ್ಮೂರೊಳಗೆ ಈ ಮೊಹರಂ ಹಬ್ಬ ನಡೀತೈತೆ. ಅದಕ್ಕೆ ಅಂಥ ಒಂದು ವೈಭವಪೂರ್ಣವಾದಂಥ ಹಬ್ಬವನ್ನು ಎಲ್ಲ ಸಮಾಜದವರು ನಾವು ಕೂಡಿ ಆಚರಣೆಯನ್ನು ಮಾಡ್ತೀವಿ. ಅದು ಈ ಸಲ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ಆಚರಣೆ ಮಾಡುವ ಅಂತ ಹೇಳಿ ತಮ್ಮಲ್ಲಿ ಹೇಳಿ, ಮತ್ತು ಆಚರಣೆಗೆ ತಾವು ಕೂಡ ಸಹಕರಿಸ್ತೀರಿ ಅಂತೇಳಿ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಕೂಡ ವಿನಂತಿಯನ್ನು ಮಾಡಿಕೊಂಡು, ಆಮೇಲೆ ಕೆಲವೊಂದು ಶರಣರ ನಾಡು ಉದಾಹರಣೆ ಹೇಳ್ಬೇಕಂದ್ರೆ ಮಾಂಸಪತಿಗಳು ಇದರಲ್ಲಿ ಬಾಂಧವ್ಯಗಳನ್ನು ನೋಡಿದೆ. ಇಲ್ಲಂತೂ ಹಿಂದೂ ಮುಸ್ಲಿಮ್ ಆಗಿನೂ ಇಲ್ಲ. ಅವಾಗ ಒಮ್ಮೆ ಅದೇ ಹಾಗಾಗಿ ಅವಗೂ ಆಗಿಲ್ಲ ಭಾಳ. ಅಂದ್ರೆ ಈಗ ನಮ್ಮ ಹಿರಿಯ ಸಹೋದರಾದಂಥ ಮಾಂತೇಶ್ವರು ಹೇಳಿದಂಗೆ ಹಲಿಗೆ ಬಡಿಯವರು ಕುಡಿದು ನಿಂತಿರಾಗಿದ್ದರು ಹೊರತು ನಾವೆಲ್ಲರೂ ಸಹೋದರ ಮನೋಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ಈ ಹಬ್ಬ ಅನ್ನೋದು ನಮ್ಮ ಕೋಮು ಸೌಹಾರ್ದತೆಯ
ಮಾಡಿದ್ರು. ಎಲ್ಲೇ ಏನೋ ಗದ್ದಲಾಗಿತ್ತು ಅಂತ ಕೇಳಿದ್ರು ಸಹಿತ ಗದ್ದಲಾಗಿಲ್ಲ. ಪ್ರತ್ಯಕ್ಷ ಸಾಕ್ಷಿಗಳು. ಹಾಗಾಗಿ ಈ ನಮ್ಮ ಎಲ್ಲ ಬಂದಂಥ ಹಿರಿಯರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂದ್ರೆ, ಸಹೋದರ ಹೇಳಿದಂಗೆ ಇಲ್ಲಿ ನಾವು ಹೆಜ್ಜೆ ಆಡೋದು ನಮ್ಮೂರಾಗೂ ಹೆಚ್ಚು ಕಡಿಮೆ ಆಗ್ಯಾವ. ಈಗ ಹೆಜ್ಜೆ ಆಡೋದು ನಮಗೆ ಮೊದಲನೇ ಹೆಜ್ಜೆ ಆಡೋದು ಇಲ್ಲ. ಹಾಗಾಗಿ ಅವರಿಗೆ ಹೆಜ್ಜೆ ಆಡೋ ಹುಡುಗರು ಕಡೆ ಒಂದು ಲಕ್ಷ ಕೊಟ್ಟು ಅಲ್ಲಿಗೆ ಬಡವರಿಗೆ ಒಂದು ತಿಳಿ ಹೇಳಿ ಶಾಂತ ರೀತಿಯಿಂದ ಹಬ್ಬವನ್ನು ನೆರವೇರಿಸ್ಕೊಂಡು ಹೋಗೋಣ ಅಂತೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡ್ತೀನಿ. ನಮ್ಮ ಊರು ಅಣ್ಣ ತಮ್ಮಂದರ ಊರು. ನಮ್ಮಲ್ಲಿ ಜಾತ್ಯತೀತ ಅಂಕಾರ ನಮ್ಮ ಊರಾಗ ಯಾವ ರೀತಿ ಇಲ್ಲ. ಈ ಒಂದು ನಮ್ಮ ಊರಲ್ಲಿ ನಡೆಯುವ ಒಂದು ಏನಾರ ಕೆಟ್ಟ ಘಟನೆ ನಡಿಬೇಕಾತಂದ್ರೆ ಒಂದು ಸೆರೆದ್ರಿಂದ ನಡೀತೈತೆ. ಈ ಸೆರೆದ ಅಂಗಡಿ ಸಾಹೇಬರು ನೀವು ಬಂದ್ ಮಾಡಿಸ್ತೀರಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇರೆ ನಮ್ಮ ಮಾರ್ಕೆಟ್ ಆಗುತ್ತೆ. ಅದಕ್ಕೆ ತಾವು ದಯವಿಟ್ಟು ಬಂದೋಬಸ್ತ್ ಹಾಕಿ ನಮ್ಮ ಇದನ್ನು ಎಷ್ಟು ನೀವು ಬಂದೋಬಸ್ತ್ ಹಾಕಿ ಇದನ್ನು ಕಟ್ ಮಾಡ್ತೀರಿ ಅಷ್ಟು ನಮ್ಮೂರು ಶಾಂತತೆಯಿಂದ ಮೊಹರಂ ಆಗುತ್ತಂತೇಳಿ ನನ್ನ ಅನಿಸಿಕೆ. ಇನ್ನು ನಮ್ಮ ಹಿರಿಯರು ಎಲ್ಲರೂ ತಮ್ಮ ತಮ್ಮ ಏರಿಯಾದಲ್ಲಿ ಏನು ದೇವರು ಕುಂದಿರ್ತಾವು ಮೊದಲು ತೊಗೊಂಬರ್ತೀವಿ ನಾವು ಅವರಿಗೆ ಎಲ್ಲ ರೀತಿಯಿಂದ ಶಾಂತ ರೀತಿಯಿಂದ. ಯಾಕಂದ್ರೆ ಮೊದಲಿದ್ದಂಗೆ ಕಾನೂನು ಈಗಿಲ್ಲ, ಕಾನೂನು ಮೊದಲು ನಾವು ಮಾಡಿದಂಗಿಲ್ಲ. ಈಗ ಎಲ್ಲ ಬದಲಾವಣೆ ಆಗ್ಯಾವು. ತೊಂದರೆಗೆ ಈಡಾಕಿರಿ, ನೀವೇನಾರು ಮಾಡಿದ್ರೆ ಅನುಭವಿಸ್ತೀರಿ ಅಂತೇಳಿ ನಮ್ಮದೇ ನಮ್ಮ ಓಣಿ ಒಳಗೆ ಅವ್ರಿಗೆಲ್ಲರಿಗೆ ನಾವು ತಿಳುವಳಿಕೆ ಹೇಳಿದ್ರೆ ಮುಂದಿನ ಯಾವುದೇ ಘಟನೆ ಕೆಟ್ಟ ಘಟನೆ ನಡೆಯೋದಿಲ್ಲ. ನಮ್ಮ ಊರಿನಲ್ಲಿ ಈ ಮೊಹರಂ ಒಳ್ಳೆಯ ಒಂದು ರೀತಿಯಿಂದ ಆಗುತ್ತಂತೇಳಿ ಅಂತೆ ಈ ವರ್ಷ ಕೂಡ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಶಾಂತಿ ಸಭೆ ಕರೆದಿದ್ದು ಇರುತ್ತದೆ. ನಮ್ಮ ಕರೆಗೂ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ಈಗಾಗಲೇ ಕೆಲವರು ಎಲ್ಲ ಹಿರಿಯರು ಮಾತಾಡಿದಿರಿ. ನಾವು ನಮ್ಮ ಹುನಗುಂದ ಪಟ್ಟಣ ಕೋಮು ಸೌಹಾರ್ದತೆಗೆ, ಶಾಂತಿಗೆ ನಾವೆಲ್ಲ ಆದರ್ಶವಾಗಿ ನಾವೆಲ್ಲ ಪ್ರತಿಯೊಂದು ಹಬ್ಬಗಳನ್ನು ಎಲ್ಲ ಸಮುದಾಯದವರು ನಿಂತ್ಕೊಂಡು ಮಾಡ್ತೀವಿ ನಾವು ಅಂಥೇಳಿ ಈಗಾಗಲೇ ತಿಳಿಸಿದ್ದಿದೆ. ಅದರ ಪ್ರಕಾರ ಈ ಹಿಂದೆ ನಡೆದಿದ್ದ ಹಬ್ಬಗಳಲ್ಲಿ ಕೂಡ ಅಚ್ಚುಕಟ್ಟಾಗಿ ಭಾಳ ಏನು ಹಿರಿಯರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡಿದಿರಿ. ಅದೇ ರೀತಿ ಈ ಬರುವ ಏನು ಮೊಹರಂ ಹಬ್ಬವೂ ಕೂಡ ನಿಮ್ಮ ನೇತೃತ್ವದಲ್ಲಿ ಏನೋ ಸಣ್ಣ ಪುಟ್ಟವು ಹುಡುಗರು ಮಾಡ್ತಿರ್ತಾರೆ. ಈಗ ನಾವು ಕರೆಯೋ ಉದ್ದೇಶ ಏನಂತಂದರೆ ಅಲ್ಲಿ ಹಬ್ಬ ಆಚರಣೆ ಮಾಡೋದೇ ಬೇರೆ ಇರ್ತಾರೆ, ನೀವು ಹಿರಿಯರೇ ಬೇರೆ ಇರ್ತೀರಿ. ನೀವು ಹೋಗಿ ಆಚರಣೆ ಮಾಡಲ್ಲ, ಬಟ್ ನಿಮ್ಮಿಂದ ಕೆಲವು ಏನು ಅವಘಡಗಳು ಏನು ನಡೀತಿರ್ತಾವಲ್ಲ ಅವು ಸಣ್ಣ ಪುಟ್ಟವನ್ನು ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ್ಬೋದಾಗ್ತದೆ. ಅಲ್ಲೇ ಸಣ್ಣ ಪುಟ್ಟು ಏನೋ ಆಗ್ತಿರ್ತಾವ, ಅದು ನಿಮ್ಮ ನೇತೃತ್ವದಲ್ಲಿ ಅಲ್ಲೆಲ್ಲೇ ಬಗೆಹರಿಸುವಂಥ ಕೆಲಸಗಳು ಆಗ್ತಿರ್ತಾವ. ದಯವಿಟ್ಟು ಅದನ್ನು ಸ್ವಲ್ಪ ತಾವು ಗಮನ ಇಟ್ಕೊಂಡು ಅದು ಎಂಥ ಸಂದರ್ಭಗಳು ಏನಾದ್ರು ಬಂತು ಅಂದರೆ ತಾವು ಬಗೆಹರಿಸ್ರಿ, ಇಲ್ಲ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವು ಅದು ಈಗಾಗಲೇ ಶಿವಾನಂದ ಅಣ್ಣವರು ಹೇಳಿದರು, ಸ್ವಲ್ಪ ಅದು ಏನು ಮದ್ಯದ ಮಾರಾಟದ ಬಗ್ಗೆ ಅದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡಿಕೊಂಡು ಹಿರಿಯ ಅಧಿಕಾರಿಗಳ ಜೊತೆಗೆ ಅವತ್ತು ಬಂದ್ ಮಾಡಿಸೋಂಥ ಕೆಲಸಗಳು ಮಾಡ್ತೀವಿ. ಆಮೇಲೆ ಸಣ್ಣ ಪುಟ್ಟವು ಏನಾದರೂ ಆಯ್ತು ಅಂತಂದರೆ ಬಂದೋಬಸ್ತ್ ಅಂತೂ ನಾವು ಅಚ್ಚುಕಟ್ಟಾಗಿ ಮಾಡಿರ್ತೀವಿ. ಏನಾದರೂ ಇತ್ತು ಅಂದರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಒಂದು ಏನು ಯಾವುದೇ ಜಾತಿ ಧರ್ಮ ಅದು ಅತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕಲ್ತು ಮಾಡೋಂಥ ಹಬ್ಬ ಇದು. ನಾವು ಸಣ್ಣ ಹುಡುಗರಿದ್ದಾಗ ನಾವು ಎಲ್ಲ ಕಲ್ತು ಮಾಡಿದ್ದಿದೆ. ಬಟ್ ಅದೇ ರೀತಿ ಈ ವರ್ಷ ಕೂಡ ಚೆನ್ನಾಗಿ ಮಾಡ್ತೀರಿ ಅಂತೇಳಿ ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದಂಥ ನಮ್ಮ CPS ಸಾಹೇಬರು ನಮಸ್ಕರಿಸುತ್ತಾ, ಈ ಮೊಹರಂ ಅಂತಂದ್ರೆ ಇದು ಒಂದು ಕೋಮು ಸೌಹಾರ್ದತೆ ಸಂಕೇತ. ಇಲ್ಲಿ ಹಿಂದೂಗಳನ್ನು ಜಾಸ್ತಿ ಭಾಗವಹಿಸಲ್ಲ ವಿನ ಮೊಮ್ಮಸ್ ಮಂದಿ ಭಾಗವಹಿಸೋದು ಕಡಿಮೆ. ನಾವು 32 ವರ್ಷದ ನಾವು ಅನುಭವ ಅದ. ಆದರೆ ಎಲ್ಲರೂ ಒಂದೇ ತಾಯಿ ಮಕ್ಕಳ ಆ ಥರ ಮಾಡ್ಕೊಂಡು ಹೋಗಿ. ಮತ್ತು ಈಗ ಇವರು ಕಂಠೇಶ್ವರ ಅಲ್ಲೂರವರು ನೋಡಿದ್ರೆ ನಮ್ಮ ಹುಡುಗನ ಪಟ್ಟಣ ಹೆಂಗೈತಂತಂದ್ರೆ ಯಾವುದೇ ರೀತಿಯ ಜಾತಿ ಮತ ಅನ್ನೋ ಭಾವನೆ ಇಲ್ಲ ಅಂತ ತೋರಿಸ್ಕೊಡ್ತೈತಿ. ಅದೇ ರೀತಿ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೆತನ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲರೂ ಕೂಡಿ ಈ ಹಬ್ಬ ಆಚರಿಸೋಣ. ಇನ್ನೂ ಏನಾದರೂ ಹೆಚ್ಚಿಗೆ ಬಂದೋಬಸ್ತ್ ಬೇಕಾಗಿತ್ತು, ಹಿಂಗೆ ಮಾಡಬೇಕು ಅಂತ ಅನ್ನೋದಿತ್ತಂದ್ರೆ ಅವ್ರು ಹೇಳ್ರಿ, ನಮ್ಮ ಮೇಲಾಧಿಕಾರಿಗಳದಾರ ಅದರ ಪ್ರಕಾರ ಮಾಡ್ತಾರೆ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ನಾನು ಹಂಗೆ ನೋಡಿದ್ರೆ
ಇದನ್ನು ಕುಣಿದು ಕುಪ್ಪಳಿಸಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದೇನಲ್ಲ. ಅದು ಯಾಕೆ ಹಂಗಾತೋ ಗೊತ್ತಿಲ್ಲ. ಈಗೆಲ್ಲ ಹಬ್ಬಗಳು ತಮ್ಮ ಔಚಿತ್ಯವನ್ನು ಕಳ್ಕೊಂಡವ, ಹೆಂಗಂಗೂ ಹೊಂಟಾವ. ಇದು ಮೊಹರಮ್ಮು ಹಂಗೆ ಹೊಂಟೈತಿ, ಗಣಪತಿನೂ ಹಂಗೆ ಹೊಂಟೈತಿ, ಶಿವಾಜಿ ಜಯಂತಿನೂ ಹಂಗೆ ಹೊಂಟಾವ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ಬೇಕಾಗಿತ್ತು ಆ ಉದ್ದೇಶ ಬಿಟ್ಕೊಂಡು ಯಾವ್ಯಾವ ಉದ್ದೇಶದಾಗ ಹೆಂಗೂ ಹೊಂಟಿರ್ತಾವೆ. ಇಲ್ಲ ಅದೆಲ್ಲವನ್ನೂ ಸರಿ ಮಾಡೋಕ್ಕಂತೂ ನಮಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ. ಅದು ಯಾವ್ಯಾವ ದಾರಿ ತಪ್ಪಿ ಬಿಟ್ಟಾವ, ಅದನ್ನು ಸರಿ ದಾರಿ ಆಗೋದಿಲ್ಲ. ನಾವು ನೀವು ಸೇರಿ ಏನು ಮಾಡ್ಬೋದು ಭಾಳ ಅಂದ್ರೆ ಏನೂ ಗದ್ದಲಾಗಲ್ಲತೆ ಆಗಲಾರ್ದಂಗೆ ಶಾಂತಿ ಸುವ್ಯವಸ್ಥೆ ಅಂತ ಅಂದ್ಕೊಂಡು ಬರ್ತಕ್ಕಂಥ ಪ್ರತಿಯೊಂದು ಆಚರಣೆಗಳನ್ನು ಮಾಡಿ ಮುಗಿಸೋದು. ಅಷ್ಟರ ಮಟ್ಟಿಗೆ ಮಾತ್ರ ನಾವು ನೀವು ಮಾಡ್ಬೋದೇ ವಿನ ಹಳಿ ತಪ್ಪಿರ್ತಕ್ಕಂಥ ರೈಲನ್ನು ಹಳ್ಳಿಗೆ ತರೋದು ನಮ್ಮ ಕೈಲೂ ಆಗೋದಿಲ್ಲ, ನಿಮ್ಮ ಕೈಲೂ ಆಗೋದಿಲ್ಲ, ಎಲ್ಲೆಲ್ಲೂ ಹೋಗ್ಬಿಟ್ಟಾಗ. ಆದ್ದರಿಂದ ನಮ್ಮ ಮನವಿ ನಿಮ್ಮಲ್ಲಿ ಇಷ್ಟ, ನೀವೇನೇನು ಸಜೆಷನ್ ಕೊಟ್ಟರೆ ಆ ಸಜೆಷನ್ಗಳ ಕಡೆಗೆ ಸ್ವಲ್ಪ ನಾವು ಲಕ್ಷ್ಯ ಕೊಡ್ತೀವಿ. ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡಿಕೊಂಡು ಅದನ್ನು ಸರಿ ಮಾಡುವ ಪ್ರಯತ್ನ PS ಅವ್ರಿಗೆ ಇನ್ನುಳಿದಂಗೆ ಬಹಿರಂಗವಾಗಿ ನಿಮಗೆ ಹೇಳಲಿಕ್ಕೆ ಆಗದೇ ಇರುವಂಥದ್ದು ಏನಾದ್ರೆ ನಮ್ಗೆ ವೈಯಕ್ತಿಕವಾಗಿ ಕೂಡ ನೀವು ಸಂಪರ್ಕ ಮಾಡಿ ನಮ್ಮ ಗಮನಕ್ಕೆ ತರಬಹುದು. ಇನ್ನು ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ಏನಂತ ನಮ್ಮಲ್ಲಿ ಅಗತ್ಯ ಸಿಬ್ಬಂದಿ ಇರ್ತದೆ, ಹೊರಗಿನಿಂದ ಏನು ಎಲ್ಲವನ್ನೂ ಕೂಡ ನಾವು ಉಪಯೋಗ ಮಾಡ್ತೀವಿ. ಹೋಮ್ ಗಾರ್ಡ್ಸ್ಗಳು ಕೂಡ ಕೊಡ್ತಾರೆ ನಾವು ಒಂದಷ್ಟು ಹೋಮ್ ಗಾರ್ಡ್ಸ್ಗಳು, ನಮ್ಮ ಪೊಲೀಸ್ ಸಿಬ್ಬಂದಿ, ನಾವು ಎಲ್ಲ ಸೇರಿ ನಿಮ್ಮ ಜೊತೆ ಕೈ ಜೋಡಿಸಿ ಈ ಮೊಹರಮ್ಮನ್ನು ಶಾಂತ ರೀತಿಯಿಂದ ಆಚರಣೆ ಮಾಡಬೇಕು. ಸಂಪೂರ್ಣ ಏನು ನಮ್ಮ ಪ್ರಯತ್ನ ಇದ್ದೇ ಇರ್ತೈತಿ. ಆದರೆ ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರನೂ ಮುಖ್ಯ. ಯಾಕಂದ್ರೆ ನೀವು ಇಲ್ಲೇನು ಬಂದಿರಿ, ನಾವೇನು ನಿಮ್ಮನ್ನು ಕರೆದೀವಿ, ನೀವು ಸಾಮಾನ್ಯರು ಅಂತ ನಿಮ್ಮನ್ನು ಕರೆದಿಲ್ಲ, ನೀವು ಅಸಾಮಾನ್ಯರು ಅಂತ ನಿಮ್ಮನ್ನು ಕರೆದೀವಿ. ಕಾಮನ್ ಪಬ್ಲಿಕ್ಕಿಂತಲೂ ಒಂದು ಸ್ವಲ್ಪ ನೀವೇನೋ ತೂಕ ಹೆಚ್ಚಿದ್ದವರು ಅಂತ ನಿಮ್ಮನ್ನು ಕರೆದೀವಿ. ಹಾಲನ್ನು ನೀವು 1 ಲೀಟ್ರ್ ಹಾಲು ತೊಗೊಂಡು ಕುದಿಸಿದ್ರಿ ಅಂದರೆ ಮ್ಯಾಲೆ ಕೆನೆ ಬರ್ತದೆ. ಅದು ಹಾಲು 1 ಲೀಟ್ರ್ ಇದ್ರೂ ಕೆನೆ ಇಷ್ಟ ಇದ್ರೂ ಕೆನೆಗಿರ್ತಕ್ಕಂಥ ಏನು ಒಂದು ಕಿಮ್ಮತ್ತರೆ ಅಂದ್ರಿ ಅಥವಾ ಸತ್ವರೆ ಅಂದ್ರಿ ಅದು ಹಾಲಿಗೆ ಇರುವುದಿಲ್ಲ, ಕೆನೆಗಿರ್ತದೆ. ನೀವು ಕೆನೆ ಇದ್ದಂಗೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಹೋಗಿ ನಿಮ್ಮ ಏರಿಯಾನೋ ನಿಮ್ಮ ಸಮಾಜವೋ ಅಥವಾ ನಿಮ್ಮ ಹುಡುಗರು ಸ್ವಲ್ಪ ಸರಿಯಾಗಿ ತಿಳುವಳಿಕೆ ಹೇಳಬೇಕು. ಹೇಳಿ ನೋಡಪ್ಪ, ಅದು ಪೊಲೀಸ್ ಇಲಾಖೆ ಅನ್ನೋದು 2 ಅಲ್ಲಿಗಿನ ಕತ್ತಿದ್ದಂಗೆ, ಅದು ಈ ಕಡೆ ಕೊಯ್ತೈತಿ ಆ ಕಡೆ ಕೊಯ್ತೈತಿ. ಅದಕ್ಕೆ ಸುಮ್ಮನೆ ವಿನಾಕಾರಣ ಏನಾರ ಮಾಡ್ಕೊಂಡು ಮೇಮೇಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೇಳ್ತಿರ್ತೀವಿ ಕೇಳ್ತಿರ್ತೀವಿ, ಮುಂದೆ ಅದು ಒಂದಿನ ತ್ರಾಸ ಆಗೋದಿಲ್ಲ. ಅದಕ್ಕೆ ಅದು ಆಗೋದು ಬೇಡ. ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಹೋಗೋದೈತಿ. ಇದೇನೊಂದು ಮೊಹರಮ್ ಐತಿ, ಒಂದೇ ಅಲ್ಲ, ಇನ್ನು ಮುಂದೆ ಯಾವುದೇ ಆಚರಣೆಗಳಿರ್ಬೋದು, ಎಲ್ಲ ಆಚರಣೆಗಳನ್ನು ಕೂಡ ಶಾಂತ ರೀತಿಯಿಂದ ಆಚರಣೆ ಮಾಡಿರಿ ಅನ್ನುವಂಥ ಸಲಹೆ ನಿಮ್ಮ ಕಡೆಯಿಂದ ಹೋಗಲಿ. ಇನ್ನು ಹೇಳೋದು ನಾವು ಒಳ್ಳೇದು ಕೇಳ್ತಿರ್ತೀವಿ, ಅವರು ಇಲ್ಲ ನಾವು ಕಿಂಚವ್ರ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕಿಂಚವ್ರ ಅನುಭವಿಸ್ಕೊತಾರೆ ಅಷ್ಟೇ, ಯಾರೇನು ಮಾಡ್ಬೇಕಂತಿರ್ತಾರೆ. ಯಾಕಂದ್ರೆ ಮಾಡಿದ್ದನ್ನು ಮಾರಾಯ ಅಂತೇಳಿ ಗಾದೆ ಮಾತನೇ ಐತಿ. ಮಾಡಿದ ಉಣ್ತಾನೆ ಮನೆ ಅಂತ ಕಡೆ ಬಂತು ನಮ್ಮ ಕಡೆ ಅಂತಾರೆ, ಇಲ್ಲೂ ಅಂತಿರ್ತಾರೆ. ಅವ್ರು ಏನು ಭಾಳ ದೂರ ನಮ್ಮ ಅದಕ್ಕೆ ಅವ್ರವ್ರದನ್ನು ಅವ್ರವ್ರಿಗೆ ಬಿಟ್ಟು ಬಿಡೋಣಂತ ನಾವು ನೀವು ಎಲ್ಲರೂ ಸೇರಿ ಮೊಹರಮ್ಮನ್ನು ಶಾಂತ ರೀತಿಯಿಂದ ಮಾಡೋಣಂತ. ಇನ್ನು ಸಾರಾಯಿ ಬಂದ್ ಮಾಡೋದು ಏನು ವಿಷಯ ಐತಲ್ಲ, ಅದನ್ನೇ ನಾವು ಪ್ರಪೋಸಲ್ ಕಳಿಸ್ಕೊಟ್ಟಿಲ್ಲ, ಇನ್ನು ಕಳಿಸ್ಕೊಡ್ತೀವಿ. ಮತ್ತು ನಾವು ಕಳಿಸದೇ ಇರಲಿ, ಅಲ್ಲಿ DC ಆಫೀಸಿಂದ SP ಆಫೀಸಿಂದ ಅದು ಯಾವತ್ತು ಇರ್ತೈತೆ ಅವತ್ತನ್ನು ಸಾರಾಯಿ ಬಂದ್ ಮಾಡಿರ್ತಾರೆ. ಬಟ್ ಶಿವಾನಂದ ಕಂಟಿ ಅನ್ನೋರು ಹೇಳ್ದಂಗೆ ಏನಾಕೈತಿ ಅಂದ್ರೆ ಅದು ಬಂದ್ ಆಗೋದು ಆಗಿರ್ತೈತಿ, ಹಿಂದಿನ ಭಾಗಲೇ ಮತ್ತೆ ಹೋಗ್ತಿರ್ತೈತಿ. ಅದನ್ನೂ ಕೂಡ ಈ ಸಾರಿ ನಾನು ಬಂದ್ ಮಾಡಿಸುವಂತ ಮಾಡ್ತೀವಿ. ಇನ್ನೇನಾಕೈತಿ ಅಂದ್ರೆ ಅವ್ರ ಮತ್ತೊಂದು ಪ್ರಾಬ್ಲಮ್ ಐತಿ. ಏನಾಗ್ತೈತಿ ಅಂದ್ರೆ ಮೊದಲಿನ ದಿನನ ಎಲ್ಲ ಮಂದಿ ತೊಗೊಂಡು ಹೋಗಿಬಿಟ್ಟಿರ್ತಾರೆ, ನಾಳೆ ಬಂದು ಅದಕ್ಕೆ ನಾಳೆ ನಮಗೆ ಸಿಗುದಿಲ್ಲ ಅಂತೇಳಿ ಇವತ್ತು ಮನೆ ಹಂಗೂ ಆಗಿರ್ತಾವ. ಅದೂ ಸಹಿತ ನಮ್ಮ ಪ್ರಯತ್ನ ಏನೈತಲ್ಲ, ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೀವು ಎಲ್ಲರೂ ಸೇರಿ ಮೊಹರಮ್ಮನ್ನು ಶಾಂತ ರೀತಿಯಿಂದ ಆಚರಣೆ ಮಾಡೋ ನಿಟ್ಟಿನ ಪ್ರಯತ್ನ ಮಾಡೋಣ ಅಂತೇಳಿ ತಾವೆಲ್ಲರೂ